ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ. ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಡ್ರಗ್ಸ್ ಸಿಗ್ತಾ ಇದೆ. ಈ ಮಧ್ಯೆ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ರೈಲಿನಲ್ಲಿ ಸಾಗಿಸ್ತಾ ಇದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ನಾಯಿ ಫುಡ್ನಲ್ಲಿ 5 ಕೋಟಿ ಮೌಲ್ಯದ ಡ್ರಗ್ಸ್. ರೈಲಿನಲ್ಲಿ ಬರ್ತಿದ್ದ ಪೆಡ್ಲರ್ಸ್ ಲಾಕ್ ಡ್ರಿಲ್. ಹೈಟೆಕ್ ಸಿಟಿ ಬೆಂಗಳೂರಲ್ಲಿ ಸದ್ದಿಲ್ಲದೆ ಡ್ರಗ್ಸ್ ದಂಧೆ ಹಾವಳಿ ಜೋರಾಗಿದೆ. ಮಾದಕ ದ್ರವ್ಯದ ಮಾರಕ ಜಾಲ ಇಡೀ ನಗರವನ್ನೇ ಹಾಳು ಮಾಡ್ತಿದೆ. ಅಧಿಕಾರಿಗಳು ಅದೆಷ್ಟೇ ಕಡಿವಾಣ ಹಾಕಿದ್ರು ಪೆಡ್ಲರ್ಸ್ ಕಳ್ಳಾಟ ಆಡ್ತಾನೇ ಇದ್ದಾರೆ. ಇದೀಗ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ನಾಯಿಗಳಿಗೆ ಹಾಕುವ ಫುಡ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು ಅನ್ನೋ ಭಯಾನಕ ರಹಸ್ಯ ಬಯಲಾಗಿದೆ. ರಾಜಧಾನಿಯಲ್ಲಿ ಮಾದಕ ಜಾಲ ಮಟ್ಟ ಹಾಕೋದಕ್ಕೆ ಸಿಸಿಬಿ ಪೊಲೀಸರು ನಿರಂತರವಾಗಿ ಬೇಟೆಯಾಡ್ತಿದ್ದಾರೆ. ಇತ್ತೀಚೆಗೆ ಕೆಜಿ ಡ್ರಗ್ಸ್ ಸೀಸ್ ಮಾಡಿ ಶಾಕ್ ಕೊಟ್ಟಿದ್ರು. ದಂಧೆಕೋರರ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ರು. ಇದೀಗ ಡಿಆರ್ಐ ಅಧಿಕಾರಿಗಳು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ನಿನ್ನೆ ರಾಜಧಾನಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ಬೆಂಗಳೂರಿಗೆ ಬರ್ತಿದ್ದ 5 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದಾಗ ನಾಯಿಗಳಿಗೆ ನೀಡುವ ಆಹಾರದ ಪ್ಯಾಕೆಟ್ಗಳಲ್ಲಿ ಸಾಗಾಟ ಮಾಡ್ತಿದ್ರಂತೆ. ದೆಹಲಿಯಿಂದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಈ ಡ್ರಗ್ಸ್ ಬರ್ತಿತ್ತು ಎನ್ನಲಾಗಿದೆ. ರೈಲಿನಲ್ಲಿ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದ ಓರ್ವ ಆಸಾಮಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಅಲ್ಲದೆ ಆರೋಪಿ ಜೊತೆ ಡೀಲ್ನಲ್ಲಿ ಭಾಗಿಯಾಗಿದ್ದ ಇನ್ನಿಬ್ಬರ ಹೆಡೆಮುರಿ ಕಟ್ಟಿ ಡ್ರಿಲ್ ಮಾಡ್ತಿದ್ದಾರೆ. ಬಂಧಿತ ಆರೋಪಿಗಳಿಂದ 40 ಡೆಬಿಟ್ ಕಾರ್ಡ್, 70ಕ್ಕೂ ಹೆಚ್ಚು ಸಿಮ್ ಕಾರ್ಡ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದು ಇದರ ಹಿಂದೆ ದೊಡ್ಡ ಜಾಲವಿರೋ ಅನುಮಾನವಿದೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.